ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ಕಲಿ ಕನ್ನಡ ಇದರಲ್ಲಿ ಗದ್ಯಪಾಠ 2 ಗುರುವಾದ ಜೇಡರ ಹುಳು ಎಂಬ ಗದ್ಯಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ನಮ್ಮ ಮುಂದಿನ ವಿಡಿಯೋ ಬಹಳ ಬೇಗ ಲಭಿಸುತ್ತದೆ. ಆದ್ದರಿಂದ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒಮ್ಮೆ ಒತ್ತಿ. ಗಮನಿಸಿ ಗದ್ಯಪಾಠ. ಗುರುವಾದ ಜೇಡರ ಹುಳು. ಸಾಧಕರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ. ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಒಂದು ಆದರ್ಶ. ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ, ನೆಲಕ್ಕೆ ಉರುಳುತ್ತದೆ. ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ. ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸುತ್ತದೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರಯತ್ನ. ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದರೆ ಅದಕ್ಕೆ ಪ್ರಯತ್ನ ಬಹಳ ಮುಖ್ಯವಾಗಿರುತ್ತದೆ. ಅದೇ ರೀತಿ ಸಾಧಕರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ. ಯಾಕೆ ಅಂದರೆ ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಒಂದು ಆದರ್ಶ. ಸಹನೆ ಮತ್ತು ಪ್ರಯತ್ನಶೀಲತೆಗೆ ಜೇಡರ ಹುಳು ಏನಾಗಿದೆ, ಒಂದು ಆದರ್ಶವಾಗಿದೆ. ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ. ಒಮ್ಮೆ ಟ್ರೈ ಮಾಡುತ್ತೆ, ಫಸ್ಟ್ ಬಲೆಯನ್ನು ಹೆಣೆಯಕ್ಕೆ ಟ್ರೈ ಮಾಡಿದಾಗ ಸೋಲುತ್ತೆ. ಈಗ ನಾವೇನಾದರೂ ಕೆಲಸ ಮಾಡಬೇಕು, ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ಫಸ್ಟು ಅದರಲ್ಲಿ ಸೋಲ್ತೀವಿ. ಆಗ ನಮಗೆ ಅದರ ಬಗ್ಗೆ ಕ್ಯೂರಿಯಾಸಿಟಿ ಇನ್ನೂ ಹೆಚ್ಚಾಗುತ್ತೆ. ನಾವು ಗೆಲ್ಲೇಬೇಕು ಅಂತ ಹಠ ಆಗುತ್ತಲ್ವ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಮರಳಿ ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು ಅಂತ ಹೇಳ್ತಾರಲ್ವ. ಪ್ರಯತ್ನ ಪಟ್ಟಿ ಏನನ್ನು ಸಾಧಿಸ್ತೀವಿ, ನಾವು ಗೆಲುವನ್ನು ಸಾಧಿಸುತ್ತೇವೆ. ಅದೇ ರೀತಿ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ, ನೆಲಕ್ಕೆ ಉರುಳುತ್ತದೆ. ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ. ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸುತ್ತದೆ. ಆಗ ಮರಳಿ ಪ್ರಯತ್ನವನ್ನು ಪಟ್ಟಿ ಏನಾಗುತ್ತೆ, ಜೇಡ ಒಂದು ಬಲೆಯನ್ನು ನಿರ್ಮಿಸುತ್ತದೆ. ಒಬ್ಬ ರಾಜ. ಗಮನಿಸಿ, ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ. ಆತ ನಿರಾಶನಾದ. ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು. ಅದನ್ನು ಆತ ಗಮನವಿರಿಸಿ ನೋಡಿದ. ಒಬ್ಬ ರಾಜ ಏನು ಮಾಡ್ದ, ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ. ಅವನು ಒಬ್ಬ ರಾಜ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನಾನು ಎಷ್ಟೊಂದು ಸಲ ಯುದ್ಧ ಮಾಡಿದೆ, ಆದರೂ ಸೋತ್ಬಿಟ್ನಲ್ಲ ಅಂಥೇಳಿ ಬೇಜಾರಲ್ಲಿ ಕೂತಿರ್ತಾನೆ. ಸೋತ ಆತ ನಿರಾಶನಾಗಿದ್ದ. ಹಾಗೆ ಕುಳಿತಿದ್ದಾಗ ಅವನ ಕಡೆಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು. ಅದನ್ನು ಆತ ಗಮನವಿರಿಸಿ ನೋಡಿದ. ಅಯ್ಯೋ, ಏನನ್ನು ಗಮನವಿಟ್ಟು ನೋಡ್ತಾ ಇದ್ದಾನವನು? ಜೇಡರ ಹುಳು ಅದು ನೋಡಿ ಅದೇನು ಮಾಡ್ತಾ ಇದೆ ಅಂತ ಅದನ್ನು ಗಮನಿಸ್ತಾ ಇರ್ತಾನೆ. ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತು ನೆಲಕ್ಕುರುಳಿತು. ಆದರೂ ಅದು ಸದ್ದು ಮಾಡಲಿಲ್ಲ, ಸಹನೆ ಕಳೆದುಕೊಳ್ಳಲಿಲ್ಲ, ಪ್ರಯತ್ನ ಬಿಡಲಿಲ್ಲ. ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳುವು ಎಡಬಿಡದೆ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೇಯ್ದೇ ಬಿಟ್ಟಿತು. ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ. ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಸಾರಿ ಸೋತಿತ್ತು. ರಾಜ ಕುತ್ಕೊಂಡು ಗಮನಿಸ್ತಾ ಇದ್ದ. ಅಯ್ಯೋ, ನಾನು ಯುದ್ಧದಲ್ಲಿ ಸೋದ್ಬಿಟ್ನಲ್ಲ ಅಂತ ಹೇಳಿ ಬೇಜಾರಲ್ಲಿ ಕೂತಿದ್ದಾಗ ಜೇಡರ ಹುಳುನ ನೋಡ್ತಾನೆ. ಈ ಜೇಡ ಎಷ್ಟೊಂದು ಸಲ ಪ್ರಯತ್ನ ಪಡ್ತಾ ಇದೆ, ಆದರೂ ಕೂಡ ಏನಾಗ್ತಾ ಇಲ್ಲ, ಬಲೆ ಹೆಣೆಯೋಕ್ಕಾಗ್ತಾ ಇಲ್ಲ. ಆದರೂ ಬೀಳ್ತಾ ಇದೆ. ಆದರೂ ಸುಮ್ಮನೆ ಇರಲಿಲ್ವಲ್ಲ, ಅದು ಮತ್ತೆ ಪ್ರಯತ್ನ ಮಾಡ್ತಾ ಇದೆ ಅಂತೆಲ್ಲ ಅದನ್ನು ಗಮನಿಸ್ತಾ ಇದ್ದಾನೆ, ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಆದರೂ ಅದು ಸದ್ದು ಮಾಡಲಿಲ್ಲ, ಸಹನೆ ಕಳೆದುಕೊಳ್ಳಲಿಲ್ಲ. ಅದು ತನ್ನ ಪ್ರಯತ್ನ ಬಿಡಲಿಲ್ಲ. ಗೊತ್ತಾಯ್ತಾ? ಪ್ರಯತ್ನ ಬಿಡಲಿಲ್ಲ. ಮರಳಿ ಯತ್ನವ ಮಾಡು ಎಂಬಂತೆ ಆ ಜೇಡರ ಹುಳುವು ಎಡಬಿಡದೆ ಪ್ರಯತ್ನಿಸಿ ಕೊನೆಗೆ ಬಲೆಯೊಂದನ್ನು ನೇಯ್ದೇ ಬಿಡಿತು. ಏನು ಮಾಡ್ತದೋ,
ಪ್ರಯತ್ನ ಪಟ್ಟಿ ಯಾಕಾಗಲ್ಲ, ನಾನು ಕಟ್ಟಿ ತೋರಿಸ್ತೀನಿ ನನ್ನ ಮನೇನ ಅಂಥೇಳಿ ಏನು ಮಾಡ್ತು, ಜೇಡರ ಹುಳು ಬಲೆಯನ್ನು ನೇಯ್ದು ಬಿಟ್ಟಿತು. ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ. ನಾವೇನಾದರೂ ಸಾಧಿಸಬೇಕು ಅಂತ ಅದ್ರ ಹಿಂದೆಯೇ ಪ್ರಯತ್ನ ಪಟ್ಟರೆ ಏನಾಗುತ್ತೆ, ಸಫಲತೆ ನಮಗೆ ದೊರಕತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಮರಳಿ ಯತ್ನವ ಮಾಡು ಗುರಿ ಮುಟ್ಟುವ ತನಕ ನಡೆ ಎಂಬಂತೆ. ಇದನ್ನು ರಾಜ ಕಂಡ. ಜೇಡರ ಹುಳುವೇ ಅವನ ಪಾಲಿಗೆ ಗುರುವಾಯಿತು. ಜೇಡರ ಹುಳು ಅವನಿಗೆ ಮರಳಿ ಯತ್ನವ ಮಾಡು, ಜಯ ಪಡೆಯುವವರೆಗೂ ಹೋರಾಡು, ನಿರಾಶನಾಗಬೇಡ ಎಂಬ ಪಾಠವನ್ನು ಬೋಧಿಸಿದಂತಾಯಿತು. ರಾಜ ಕುತ್ಕೊಂಡು ಬೇಸರದಿಂದ ಜೇಡನ್ನು ನೋಡಿಬಿಟ್ಟು ಅವನು ಅದರಿಂದ ಒಂದು ಪಾಠವನ್ನು ಕಲಿತ. ಈ ಜೇಡರ ಹುಳು ಎಷ್ಟು ಸರಿ ಬಿದ್ದರೂ ಕೂಡ ಕೆಳಕ್ಕೆ ಮತ್ತೆ ಮೇಲೆದ್ದು ಏನು ಮಾಡ್ತು, ಬಲೆನ ಹೆಣೀತು. ಅದೇ ರೀತಿ ನಾನು ಏನು ಮಾಡಬೇಕು, ಅದಕ್ಕೆ ಅದು ಗುರುವಾಗಿ ಕಾಣ್ತು. ಯಾರಿಗೆ, ರಾಜನಿಗೆ ಜೇಡರ ಹುಳು ಗುರುವಾಯಿತು. ನಾನೇನು ಮಾಡಬೇಕು, ಮರಳಿ ಯತ್ನವ ಮಾಡಬೇಕು, ಮತ್ತೆ ಯುದ್ಧ ಮಾಡಬೇಕು, ಜಯ ಪಡೆಯುವವರೆಗೆ ನಾನೇನು ಮಾಡಬೇಕು, ಹೋರಾಟವನ್ನು ಮಾಡಬೇಕು, ನಿರಾಶನಾಗಬಾರ್ದು ಎಂಬ ಪಾಠವನ್ನು ಬೋಧಿಸಿದಂತಾಯಿತು. ಕಲಿತಾನೆ. ಜೇಡರ ಹುಳುವನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ. ಏನು ಮಾಡ್ತಾನೆ ಅವನು, ಮತ್ತೆ ವೈರಿಗಳನ್ನೆದುರಿಸಿದ, ಹೋರಾಡಿದ. ಅಂತೂ ಕೊನೆಗೆ ಆತ ಜಯಶಾಲಿಯಾದ. ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ. ಜೇಡರ ಹುಳುವನ್ನು ಅನುಸರಿಸಿ ಏನು ಮಾಡ್ತಾನೆ ಆ ರಾಜನು, ಮರಳಿ ಯತ್ನವನ್ನು ಮಾಡ್ತಾನೆ, ಯುದ್ಧವನ್ನು ಮಾಡ್ತಾನೆ, ವೈರಿಗಳನ್ನು ಎದುರಿಸಿ ಹೋರಾಡ್ತಾನೆ. ಅಂತೂ ಇಂತೂ ಏನು ಮಾಡ್ತಾನೆ, ಕೊನೆಗೆ ಅವನು ಜಯಶೀಲನಾಗ್ತಾನೆ. ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ. ಅವನ ಮನಸ್ಸಿನಲ್ಲಿ ಏನು ಮಾಡ್ತಾನೆ, ನಿನ್ನಿಂದ ನಾನು ಜೇಡ ತುಂಬ ಪಾಠವನ್ನು ಕಲ್ತಿದ್ದೀನಿ, ನಿನ್ನಿಂದ ನಾನು ಜಯಶೀಲನಾಗಿದ್ದೇನೆ, ಕೃತಜ್ಞನಾದೆ ಅಂತೇಳಿ ಧನ್ಯವಾದ ಮಾಡ್ತಾನೆ. ಕಲಿಯುವವರಿಗೂ ಎಲ್ಲೆಲ್ಲೋ ಗುರುಗಳಿದ್ದಾರೆ. ಕಲಿಯುವವರಿಗೆ ಎಲ್ಲಿದ್ದಾರೆ, ಎಲ್ಲೆಲ್ಲೋ ಗುರುಗಳಿದ್ದಾರೆ. ಎಲ್ಲೆಲ್ಲೋ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ. ಎಡೆಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದ್ದು ಯಾವುದೂ ಇಲ್ಲ. ಗಾದೆ ಇದೆಯಲ್ಲ, ಸಾಧಿಸಿದರೆ ಸಬಳ ಕಬ್ಬಿಣದ ಹಾರೆ ನುಂಗಬಹುದಂತೆ. ಏನೋ ಕಲಿಯುವವರಿಗೆ ಎಲ್ಲೆಲ್ಲೂ ಗುರುಗಳಿದ್ದಾರೆ. ನಾವು ಇವ್ರು ಚಿಕ್ಕವರು, ಇವರಿಂದ ಏನು ಕಲಿಬೇಕು, ಅವನು ತುಂಬ ಟ್ಯಾಲೆಂಟ್ ಇದ್ದಾನೆ, ಅವನು ಟ್ಯಾಲೆಂಟ್ ಇದ್ದಾನೆ ಅಂತೇಳಿ ಜಂಬ ಕೊಚ್ಚೋದಲ್ಲ. ಅವನಿಂದ ಏನು ಮಾಡಬೇಕು, ಕಲಿಬೇಕು, ಸಿಕ್ಕದನ್ನು ಕಲಿಬೇಕು. ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೀತವೆ. ನಾವೇನು ತಪ್ಪು ಮಾಡಿದ್ದೀವಿ ಅಂತ ಕೊಡುವಂತಹ ಜನರಿದ್ದಾರೆ. ಪಾಠ ಹೇಳುವ ಘಟನೆಗಳು ನಮಗೆ ಪಾಠವನ್ನು ಕಲಿಸ್ತವೆ. ಎಡ್ಬಿಡದೆ ಪ್ರಯತ್ನವನ್ನು ಸಾಧಿಸಿದರೆ ಸಾಧ್ಯವಾಗದು ಯಾವುದೂ ಇಲ್ಲ. ನಾವೇನು ಮಾಡಬೇಕು, ಪ್ರಯತ್ನ ಪಟ್ಟರೆ ಯಾವುದೂ ಸಾಧನೆ ಮಾಡಲು ಆಗುವುದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಗಾದೆ ಇದೆಯಲ್ಲ, ಸಾಧಿಸಿದರೆ ಸಬಳ ಅಂದರೆ ಕಬ್ಬಿಣದ ಹಾರೆ ನುಂಗಬಹುದಂತೆ, ಅದನ್ನೇ ನುಂಗ್ಬೋದಂತೆ. ಅಷ್ಟೊಂದು ಶಕ್ತಿ ಏನಿದೆ ಪ್ರಯತ್ನದಲ್ಲಿದೆ. ಅರ್ಥ ಆಯ್ತಾ ಮಕ್ಕಳ? ಡಾಕ್ಟರ್ ಸಿ ಹೊಸಬೆಟ್ಟು ಪುತ್ತೂರವರು ಈ ಪಾಠವನ್ನು ಬರೆದಿದ್ದಾರೆ. ಇದರ ನೀತಿ ಏನು ಗೊತ್ತಾ, ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು. ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಒನ್ಸ್ ಅಗೇನ್.